ಮುಚ್ಚುಮರೆಯಿಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ ಅಂತರಾತ್ಮ. ಮುಚ್ಚುಮರೆಯಿಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ ಅಂತರಾತ್ಮ. ಎಲ್ರಿಗೂ ನಮಸ್ಕಾರ. ಕಗ್ಗಾಮೃತ ಸರಣಿಯಲ್ಲಿ ಇವತ್ತು 900ನೇ ದಿನದ ಮೈಲಿಗಲನ್ನು ದಾಟಿದ್ದೀವಿ. ಏನನ್ಸಿದೆ ಪ್ರಮೋದ? ಬಹಳ ಖುಷಿ ಆಗ್ತಾ ಇದೆ. ಇಷ್ಟು ದಿವಸನೂ 900 ದಿವಸದಿಂದನೂ ಒಳ್ಳೆ ಪ್ರೋತ್ಸಾಹ ಸಿಕ್ಕಿದೆ. ಅದಕ್ಕೆ ಈ 900ನೇ ಕಗ್ಗಕ್ಕೆ ಇನ್ನೊಂದು ವಿಶಿಷ್ಟವಾದ ಪ್ರಯತ್ನ ಮಾಡೋಣ ಅಂತ ನಮ್ಮ ಮಾವ ಪ್ರಕಾಶ್ ಅವರು ನಮ್ಮ ಜೊತೆಗೆ ಇವತ್ತು ಕಗ್ಗದಲ್ಲಿ ಸೇರ್ಕೊಳ್ತಾರೆ. ಒಂದು ಸಂಗೀತದ ಝಲಕ್ ಜೊತೆಗೆ ಕಗ್ಗ ಹೇಳೋಣ ಅಂತ. ಏನಂತೀಯ ಮಾವ? ಮಾಡೋಣ, ಚೆನ್ನಾಗಿರುತ್ತೆ. ಸಂಗೀತ ಕಲೆಯೊಂದು, ಸಾಹಿತ್ಯ ಕಲೆಯೊಂದು, ಅಂಗಾಂಗ ಭಾವರೂಪಣದ ಕಲೆಯೊಂದು, ಸಂಗಳಿಸಲಿ ಕಲೆಗಳು ಅನುನಯವು, ಚರ್ಯೆಯಲಿ ಮಂಗಳೋನ್ನತ ಕಲೆಯೋ ಮಂಕುತಿಮ್ಮ 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 ಮಂಕುತಿಮ್ಮ. ಈ ಸಂಗೀತ ಕಲೆ ಆಗಿರ್ಬೋದು ಅಥವಾ ಸಾಹಿತ್ಯ ಆಗಿರ್ಬೋದು ಅಥವಾ ನಾಟ್ಯ ಆಗಿರ್ಬೋದು, ಈ ಎಲ್ಲ ಕಲೆಗಳು ಒಂಥರ ಅದ್ಭುತ ಅಂತ. ಈ ಕಲೆಗಳನ್ನ ಪ್ರಸ್ತುತಪಡಿಸ್ಬೇಕಾದ್ರೆ ಆ ಪ್ರಸ್ತುತಪಡಿಸುವವರು ಒಂದು ರೀತಿ ಭಕ್ತಿಯಿಂದ ತನ್ಮಯತೆಯಿಂದ ತಾವು ಮೈಮರೆತು ತಾವು ಕೂಡ ಅದನ್ನ ಸಂತೋಷ ಪಟ್ಟು ಮತ್ತೆ ಕೇಳುಗರಿಗೆ ಕೂಡ ಅದು ಸಂತೋಷ ಪಡಿಸುವಂತಹ ಅದ್ಭುತ ಕಲೆ. ಅದಕ್ಕೆ ಮಂಗಳಕರವಾದ ಕಲೆ ಅಂತ ಹೇಳಿದ್ರೆ ತಪ್ಪಲ್ಲ ಅಂತ ಅನ್ಸುತ್ತೆ. ಅದು ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ, ಈ ರೀತಿಯ ಕಲೆಗಳೇನಿದೆಯಲ್ಲ ಇದನ್ನ ನಾವು ಅದರ ಸತ್ವವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅದನ್ನ ರೂಢಿ ಮಾಡ್ಕೊಳ್ತಾ ಬರಬೇಕು. ರೂಢಿ ಮಾಡ್ಕೊಳ್ತಾ ಬಂದಾಗ ಈ ಜೀವನ ಸಾಗಿಸೋದಿದೆಯಲ್ಲ, ಇದು ಕೂಡ ಒಂದು ಕಲೆ. ಈ ರೀತಿಯ ನಮ್ಮ ಸುತ್ತಮುತ್ತಲಿರುವಂತಹ ಕಲೆಗಳನ್ನ ನಮ್ಮ ಜೀವನದಲ್ಲಿ ರೂಢಿ ಮಾಡ್ಕೊಳ್ತಾ ಬಂದ್ರೆ ನಮ್ಮ ಜೀವನ ಇನ್ನೂ ಮಂಗಳಕರವಾಗಿರುತ್ತೆ. ಈ ಕಲೆಗಳಿಂದ ಯಾವ ರೀತಿಯ ಮಂಗಳಮಯವಾದಂತಹ ಒಂದು ವಾತಾವರಣ ನಮಗೆ ಸೃಷ್ಟಿಯಾಗತ್ತಲ್ಲ, ಅದರಿಂದ ನಮ್ಮ ಜೀವನ ಇನ್ನೂ ಉನ್ನತವಾದ ಮಂಗಳಕ್ಕೆ ಹೋಗುತ್ತೆ ಅನ್ನೋದನ್ನ ಗುಂಡಪ್ಪನವರು ಈ ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ. ಖಂಡಿತ.